ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ವಾದ ಮತ್ತು ಶೈಲಿ. ಒಂದು ವಾರದ ಹಿಂದೆ ಗೀ ರೈಸ್ ಹಾಕ್ಬಿಟ್ಟು ಎಲ್ಲಿ ಕಳೆದೋಗ್ಬಿಟ್ರಿ ಅಂತ ಯೋಚನೆ ಮಾಡ್ತಿದ್ರ. ಗೀ ರೈಸ್ಗೆ ನೆಂಚ್ಕೊಳ್ಳೋಕ್ಕೆ ಅಂತ ಒಂದು ಒಳ್ಳೆ ಬಟರ್ ಪನ್ನೀರ್ ಮಸಾಲ ರೆಸಿಪಿ ರೆಡಿ ಮಾಡ್ತಿದ್ದೆ ಕಣ್ರಿ. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಒಂದು ಪ್ಯಾನ್ಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅರ್ಧ ಹೋಳಷ್ಟು ಬೆಳ್ಳುಳ್ಳಿ, 1-2 ಇಂಚಷ್ಟು ಶುಂಠಿ, 4-5 ಹಸಿಮೆಣಸಿನ್ಕಾಯಿ ಹಾಗೂ ಸ್ವಲ್ಪ ಗೋಡಂಬಿನ ಹಾಕ್ಕೊಂಡು ಅದು ಬ್ರೌನ್ ಆಗೋವರೆಗೂ ರೋಸ್ಟ್ ಮಾಡ್ಕೊತಿದ್ದೀನಿ. ಅದಾದಮೇಲಿಂದ 1-2 ಪಲಾವ್ ಎಲೆ, ಸ್ವಲ್ಪ ಲವಂಗ, ಚಕ್ಕೆ, ಪುದೀನ, ಕಸ್ತೂರಿ ಮೇಥಿ ಇವನ್ನೆಲ್ಲ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಅದಾದಮೇಲಿಂದ ಒಂದು ಪ್ಯಾನ್ಗೆ 1-2 ಕ್ಯೂಬಷ್ಟು ಬೆಣ್ಣೆ, ಸ್ವಲ್ಪ ಅರಿಶಿನ, 1-2-3 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಗೂ ಉಪ್ಪನ್ನ ಹಾಕ್ಕೊಂಡು ಅದಕ್ಕೆ ನಾನು ಕ್ಯೂಬ್ ಶೇಪಲ್ಲಿ ಕಟ್ ಮಾಡಿಟ್ಕೊಂಡಿದ್ದಂಥ ಪನ್ನೀರನ್ನ ಹಾಕ್ಕೊಂಡು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದು ರೋಸ್ಟ್ ಆದಮೇಲೆ ಅದನ್ನು ಸೈಡಲ್ಲಿ ಎತ್ತಿಕ್ಕಣ. ಇವಾಗ ಅದೇ ಬಾಣಲಿಗೆ 1-2 ಸ್ಪೂನಷ್ಟು ಬೆಣ್ಣೆ ಹಾಕಿ ಈರುಳ್ಳಿ ಮತ್ತು ನಾವು ಮೊದಲು ರುಬ್ಕೊಂಡಿದ್ದಂತಹ ಪೇಸ್ಟು ಹಾಗೂ 1-2 ಟೊಮ್ಯಾಟೋನ ಪ್ಯೂರಿ ಮಾಡ್ಕೊಂಡಂತಹ ಟೊಮ್ಯಾಟೊ ಪ್ಯೂರಿ ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಅದನ್ನು ಕುದಿಸ್ಕೊತಿದ್ದೀನಿ. ನಂತರ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾವು ರೋಸ್ಟ್ ಮಾಡ್ಕೊಂಡಿದ್ದಂತಹ ಪನ್ನೀರನ್ನ ಹಾಕಿ ಅದು ಕುದಿ ಬಂದಾದಮೇಲೆ ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಕಿ ಗಾರ್ನಿಷಿಂಗ್ಗೆ ಕಸ್ತೂರಿ ಮೇಥಿ ಮತ್ತು ಧನಿಯಾ ಸೊಪ್ಪನ್ನ ಉದುರಿಸ್ತಿದ್ದೀನಿ. ಸೊ ಇದಾಗಿತ್ತು ಇವತ್ತಿನ ರೆಸಿಪಿ ಬಟರ್ ಪನ್ನೀರ್ ಮಸಾಲ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.